ಅನಿಸಿಕೆಗಳನ್ನು ಸಂಪೂರ್ಣವಾಗಿ ಗೌರವಿಸ್ತೇನೆ. ಚೆನ್ನಾರೆಡ್ಡಿ, ಆದರೆ ಈ ಒಂದು ಕಾನೂನು ನಾವು ಅವಸರದಲ್ಲಿ ಸಮಯದ ಗಮನ ಇಟ್ಟುಕೊಂಡು ಕೆಲವು ಭಾಗಗಳನ್ನು ಅಥವಾ ಮಹತ್ವದ ಭಾಗಗಳನ್ನು ಅಥವಾ ಟೈಟಲ್ ಆಫ್ ದಿ ಬಿಲ್ಗಳನ್ನು ಹೇಳಿದ್ವಿ. ದಿಸ್ ಆ್ಯಕ್ಟ್ ಈಸ್ ಎ ಡಿಟೇಲ್ಡ್ ಬಿಲ್. ಸುಮಾರು 25 ಪ್ರೊವಿಷನ್ಸನ್ನು ಮಾಡಿದ್ದೇವೆ. ಇದರಲ್ಲಿ ನೋಡಿ, ಬರೀ ಹತ್ಯೆಗೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ ಇದು. ನಾವು ಭಾಳ ಜನ ಈಗ ನಾವು ಪೇಪರ್ನವರು ಯಾವಾಗ ಭಾಳ ಬರೀತಾರೆ, ಒಂದು ಮರ್ಡರ್ ಆತಂದ್ರೆ ಅದ್ರ ಮೇಲೆ ಕತೆ ಎಲ್ಲ ಸೃಷ್ಟಿ ಆಗ್ತಾವೆ. ಆದರೆ ಎಷ್ಟು ಮನೆಯೊಳಗೆ, ಎಷ್ಟು ಸಮಾಜದೊಳಗೆ ಬಹಿಷ್ಕಾರ ಹಾಕ್ತಾರೆ, ಸಂಬಂಧಿಕರು ಬಹಿಷ್ಕಾರ ಹಾಕ್ತಾರೆ, ಆ ಜಾತಿಷ್ಠರು ಬಹಿಷ್ಕಾರ ಹಾಕ್ತಾರೆ. ಅದು ಪತ್ರಿಕೆಯಲ್ಲಿ ಬರೋದಿಲ್ಲ. ಆ ಹುಡುಗ ಅಥವಾ ಹುಡುಗಿನ ಹೊರಗಿಟ್ಬಿಡ್ತಾರೆ. ಆ ಮದುವೆ ಆಗಿ 10 ದಿವಸದಾಗೋ 15 ದಿವಸದಾಗೋ ಆ ತಿಥಿ ಕಾರ್ಯಕ್ರಮ ಅಂತ ಮಾಡ್ತಾರೆ. ಅಂದ್ರೆ ಶಿ ಈಸ್ ಡೆಡ್ ಫಾರ್ ಅವರ್ ಫ್ಯಾಮಿಲಿ. ಸಾಮಾಜಿಕ ಬಹಿಷ್ಕಾರ ಆಯ್ತು, ತಿಥಿ ಆಯ್ತು. ಅಂದ್ರೆ ಯಾರೂ ಅವ್ರ ಸಂಬಂಧಿಗಳು ಆಕಿನ್ನ ಎಲ್ಲೂ ಊಟಕ್ಕೂ ಕರೆದಿರಬಾರ್ದು, ಮದುವೆಗೂ ಕರೆದಿರಬಾರ್ದು, ಪೂಜಾಕ್ಕೂ ಕರೆದಿರಬಾರ್ದು. ಅದ್ರ ಜೊತೆಗಿನ ಈ ಕಾನೂನಿನೊಳಗ ವಿಶೇಷವಾಗಿರ್ತಕ್ಕಂಥದ್ದೇನಿದೆ ಅಂದ್ರೆ, ವಿಲ್ ಮೇಕ್ ಡೆಪ್ಟಿ ಕಮಿಷನರ್ ಟು ಕ್ರಿಯೇಟ್ ಎ ಫೋರಮ್ ವೇರ್ ದೇ ಕ್ಯಾನ್ ಮ್ಯಾರಿ. ಈಗ ಓಡಿ ಹೋಗಿ ಎಲ್ಲೋ ಒಂದು ಕಡೆ ಲಗ್ನ ಮಾಡ್ಕೊಂಡು ಬರಬೇಕಾಗಿರ್ತಕ್ಕಂಥ ಪ್ರಸಂಗಗಳಿವೆ, ಅಥವಾ ಅಲ್ಲೆಲ್ಲರೂ ಸಮೀಪದಾಗ ಮಾಡಿದ್ರೆ ಗಲಾಟೆ ಆಗುವಂಥ ಪ್ರಸಂಗಗಳಿವೆ. ಅದಕ್ಕೆ ನಮ್ಮವ ವೇದಿಕೆಯನ್ನ ನಾವು ಈ ಕಾನೂನು ಮುಖಾಂತರ ಸೃಷ್ಟಿ ಮಾಡ್ತಾ ಇದ್ದೇವೆ. ಅಟ್ ದ ಸೇಮ್ ಟೈಮ್ ಪ್ರೊವೈಡ್ ಎ ರೆಮಿಡಿ ಫಾರ್ ಸೇಫ್ಟಿ ಫಾರ್ ಕಪಲ್ who intend to go marriage, also to find civil remedies, including the injunction, etc., and protection from governmental officers. ಅಷ್ಟೇ ಅಲ್ಲ, ಈ ಕಾನೂನಿನನ್ವಯ ಈ ಒಂದು ಜಾತ್ಯತೀತವಾಗಿರ್ತಕ್ಕಂಥ ವಿವಾಹಕ್ಕೆ ಒಂದು ಬಲ ಕೊಟ್ಟಂಗೆ, ನೈತಿಕ ಬಲವನ್ನು ನಾವು ಕೊಡ್ತೇವೆ. ಆ ಹಿನ್ನೆಲೆಯೊಳಗೆ ಇದು ಬರೇ ಮರ್ಯಾದಾ ಹತ್ತಕ್ಕೆ ಮರ್ಡ್ರಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಭಾವಿಸಬೇಡಿ. ತಾವು ದಯಮಾಡಿ ಗಮನಿಸಬಹುದು, ಸಾರ್ವಜನಿಕ ನೌಕರನ ಕರ್ತವ್ಯ ಸಹಿತ ಪ್ರಸ್ತಾಪ ಮಾಡಿದ್ದೇವೆ. ಕೆಲವು ಕೃತ್ಯಗಳನ್ನು ನಿಷೇಧಿಸುವಂತಹದ್ದು ಹಾಗೂ ಪ್ರತಿಬಂಧಕ ಕ್ರಮಗಳ ಬಗ್ಗೆ ವಿವರವಾಗಿ ಸುಮಾರು 5 ಅಂಶಗಳನ್ನು ಕೊಟ್ಟಿದ್ದೇವೆ. ಕಡ್ಡಾಯವಾಗಿ ವರದಿ ಮಾಡೋದನ್ನು ನಾವು ಪ್ರಸ್ತಾಪ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಈ ರೀತಿ ಇಂಟರ್ಕಾಸ್ಟ್ ಮ್ಯಾರೇಜ್ ನಮ್ಮ ವೇದಿಕೆ ಮುಖಾಂತರ ಆದಾಗ ಅವರಾಗಲಿ ಅವರ ಪ್ರತಿನಿಧಿ ಆಗಲಿ ಅಲ್ಲಿ ಇರಬೇಕು ಅಂತ ಮಾಡಿದ್ದೇವೆ. ಇಲ್ಲದೇ ಇದ್ರೆ ಇದನ್ನ ಡೈವರ್ಸ್ ಮಾಡೋದಕ್ಕೂ ಸಹಿತ ಮದುವೆ ಆಗಿಲ್ಲ ಅಂತ ಹೇಳಿ ಮಾಡೋದು ನಡೀತಿದೆ. ಆಮೇಲೆ ಬಿಫೋರ್ ಮ್ಯಾರೇಜ್ ಅವರಿಬ್ಬರದು ಸ್ನೇಹ ಇತ್ತು ಅಂದರೆ ಆ ಸಂದರ್ಭದಲ್ಲಿ ಅವರು ಹೇಗೆ ನಡೆದುಕೊಳ್ಬೋದು, ಅವರಿಗೆ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿ, ಸಾಮಾಜಿಕ ಜವಾಬ್ದಾರಿ ವಹಿಸ್ತಕ್ಕಂಥದ್ದನ್ನು ಸಹಿತ ಇದರಲ್ಲಿ ಕಾಣಿಸಿದ್ದೇವೆ. ಆದರೆ ಒಂದು ಮಾತು ತಾವು ಹೇಳಿದ್ರಿ, ಇವ ನಮ್ಮವ ಯಾಕಂದ್ರೆ ಇವ ನಮ್ಮವ ನೋಡಿ, ಇದು ಒಂದು ರೀತಿ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಬಸವಣ್ಣವರು ಹೇಳಿರ್ತಕ್ಕಂಥ ಐ ವಿಲ್ ಕಂಪ್ಲೀಟ್ ಐ ಆಮ್ ಶ್ಯೂರ್ ಐ ವಿಲ್ ಕನ್ವಿನ್ಸ್ ಯು. ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಬಸವಣ್ಣವ್ರನ್ನ ಮಾತಿರ್ಬೋದು, ಆದರೆ ಇವ ನಮ್ಮವ ಅದರ ಅರ್ಥ ನಾವೆಲ್ಲರೂ ಅರ್ಥೈಸ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ಒಂದು ಕಾನೂನಿಗೆ ಈ ಹೆಸರು ಕೊಟ್ಟಿದ್ದೇವೆ.